ತುಂಬೋದಕ್ಕಾಗಿ ಇದೊಂದಿಷ್ಟು ಹಬ್ಬ ಇದೆ ಎಂದು ಹೋಗಿ ಕೊಡ್ರಿ. ಎಲ್ಲರಿಗೂ ಒಳ್ಳೆದನ್ನ ಬಯಸೋದು. ಯಾರು ನಮ್ಗೂಡ ಜಗಳ ಮಾಡ್ತಾರಲ್ಲ, ಮಾಡಿರ್ತಾರೆ ಇಲ್ಲಿ ತಕ್ಕ 1 ವರ್ಷದಾಗ, ಅವ್ರ ಮುಖ ನಾವು ನೋಡಿರದೇ ಇದ್ದರೂ ಚಿಂತಿಲ್ಲ. ಮೊಟ್ಟ ಮೊದಲು ಹೋಗಿ ಇದು ಬಂಗಾರ ಕೊಟ್ಟು ನೀವು ಶ್ರೀಮಂತರು, ಬಂಗಾರ ಆಗ್ರಿ ಅಂತ ಕೊಟ್ಟು ಬಿಡೋದು. ಅದು ದೊಡ್ಡ ಮಾಡಿ ಬಂಗಾರ ತಗೊಂಡ್ ಬಂಗಾರದಂಗ ಇರೋಣತ್ ಹೇಳಿಲ್ಲ. 2 ತಪ್ಪಲ 10-20 ವರ್ಷ ಮನೆಯೊಳಗ ನ್ಯಾಯ, 2 ಮನೆಯೊಳಗ ಕಡದಾಟ ಬಡದಾಟ, ಒಬ್ರು ನೋಡ್ರೆ ಒಬ್ರು ಅಡ್ಡ ಹಾಯಲಾರ್ದಂತ ಒಂದು ವ್ಯವಸ್ಥೆ ಇತ್ತಲ್ಲ. ನಮ್ಮ ಪೂರ್ವಜರು ಮಾಡಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ 2 ಬನ್ನಿ ತಪ್ಪಲ ಏನ್ ಮಾಡ್ತ ಗೊತ್ತೇನ್ರಿ? ಅಲ್ಲಿ ಅವ ಕಡೆ ಮೂತಿ ಮಾಡಿ ದೊಡ್ಡವ ನಿಂತಿರ್ತಾನ, ನೀವ್ ಈ ಕಡೆ ನಿಂತಿರ್ತಾನ. ಆದ್ರೆ 2 ಮಣಿತನ ಸಣ್ಣ ಮಕ್ಳು ಇರ್ತಾನ ನೋಡ್ರಿ, ಸ್ವಚ್ಛ ದೇವ್ರಂಗ ಅವ್ರ ಮನಸ್ಸಿನಾಗ ಏನು ಇಲ್ಲ. 2 ಕೂಡಿ ತೆಕ್ಕಿ ಬಿದ್ದು ಆಡಕ್ ಚಲೋ ಹೋಗ್ತಾವ. 2 ಮೊಮ್ಮಕ್ಕಳು ನೋಡ್ರಿ, ಅಚ್ಚಿ ಕಡೆಗೆ ಕಟ್ಟಿ ಮ್ಯಾಗ ನಿಂತ ಅವ್ನ ಕಣ್ಣಾಗ ನೀರು ಬಂದಿರ್ತದ. ಈಚೆ ಕಡೆ ಅವ್ ದೊಡ್ಡವ ಇರ್ತಾನ, ಇವ ಮಾಡಿರ್ತಾನ ಕರೆ, ಇವ್ ತೆಳಗ್ ಮೂತಿ ಮಾಡಿ ಮಾಡಿ ಅಳ್ತಿರ್ತಾನ. ಅವ್ರಿಬ್ರು ನೋಡಿ 2 ಕಟ್ಟಿ ಮ್ಯಾಗ ಹೆಣ್ಮಕ್ಳು ಅಳ್ತಿರ್ತಾರ. ಅವಾಗ ದೊಡ್ಡವ ಸಣ್ಣವಾಗಿ ಬಂದ ಏನಿರೋ ಬಿಡ್ರಿಪ್ಪ, ಏನಿದ್ರೆ ಏನ್ ಅವ್ರು ನೋಡಿ ಯಾವ ಭೂಮಿ ತಗೊಂಡ್ ಹೋಗಿ ಏನ್ ಮಾಡಾರ ಬಾರೋ 2 ತಪ್ಪಲ ಕೊಡ್ತಾನಂದ ಬಳಕ 2 ತಪ್ಪಲ್ ಕೊಟ್ಟ ಅಣ್ಣನ ಕಾಲ ಮ್ಯಾಗ ಬಿದ್ದು ಅಳ್ತಿರ್ತಾನೆ, ತೆಕ್ಕಿ ಹೊಡೆದಿರ್ತಾನೆ, ಹೆಣ್ಮಕ್ಳು ಕೂಡಿರ್ತಾವ. ಇದೆಲ್ಲ ಯಾವ್ದ್ರಿಂದ 2 ಸಣ್ಣ ಮಕ್ಕಳದಾವಲ್ಲ, ಸ್ವಚ್ಛ ಮನಸ್ಸಿನಿಂದ ನಾವು ಮಕ್ಕಳು ಕೂಡಿರ್ಬೇಕು, ಅವ್ರು ಕೂಡ್ರು. 2 ಮನಿ ಯಾವ ಕೂಡಿಸ್ತಂದ್ರೆ ಗಿಡದಾಗಿದ್ದಂತ 2 ಬನ್ನಿ ತಪ್ಪಲು 20 ವರ್ಷ 200 ಪುಟಾಣಿ ಮ್ಯಾಗ ಮುಗಿಬಾರ್ದು ಮಾರಾಯ. ಅದಕ್ಕಾಗಿ ಇಂಥ ಸುಂದರವಾಗಿರ್ತಕ್ಕಂಥ ವಿಜ್ಞಾನ ಜಗತ್ತಿನಲ್ಲಿ ಇರಲಿ. ಬೇನೆ ಒಂದು ಲ್ಯಾಪ್ಟಾಪ್ ರೇ, ಕೈಯಾಗ ಒಂದು ಮೊಬೈಲ್ ಒಟ್ಟು ಸರ್ಸ್ಕೊತ್ ಹೊಂಟೆ, ಯಾವುದು ಬೇಡ ಅದು ಮದುವೆ ಮಾಡ್ತೇನೆ ಕೇಳ್ತಿರ್ತಾರೆ. घरात कोण कोण आहे? सासूबाई आहे काय? मग सासूबाई जन्म दिले तरच पुढे नवरा जन्माला येणार तुझा. सासू आहे काय? सासरा आहे काय? घरात लोक गर्दी आहे काय? मैसूर दसरा ಶರಣಾಯ್ತು ಜೀವ ನಿನ್ನ ಪಾದಕ್ಕೆ. ಈ ಪಾದವು ಮೈಸೋಕಲು ನನ್ನಲ್ಲಿ ಎಂಥ ಆನಂದವು. ಭೂಮಿಗೆ ಬಂದ ದೇವಕಿ ಕಂದ ನಾ ಬೇಡಲು ನನ್ನ ಕಾಪಾಡಲು, ನಾ ಬೇಡಲು ನನ್ನ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು. ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು. ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ.
ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು, ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು, ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು, ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು, ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು, ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು, ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ, ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ. ಸಿದ್ಧನೆಂದರೆ ಯಾರು ಮನವನೋಯಿಸದಾತ, ನೂರು ನೋವನು ಸಹಿಸಿ ನಗುತ್ತಲಿರುವಾತ, ಸಿದ್ಧನೆಂದರೆ ಯಾರು ಮನವನೋಯಿಸದಾತ, ನೂರು ನೋವನು ಸಹಿಸಿ ನಗುತ್ತಲಿರುವಾತ, ಒಂದಾದ ನಡೆ ನುಡಿಗೆ ದಿಕ್ಕು ದೆಸೆ ತೋರ್ವಾತ, ಒಂದಾದ